ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ 7 o'clock ಆಗಿದೆ. ಸೊ ಅರ್ಲಿ ಮಾರ್ನಿಂಗ್ ಆಗಲಿಲ್ಲ. ಸೊ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾವುದೇ ಥರ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಿಲ್ಲ. ಅದ್ರ ಬದಲು ನಾನು ಬಿಸಿನೀರು ಕಾಯಿಸ್ಕೊಳ್ತಿದ್ದೀನಿ. ಸೊ 1 ಗ್ಲಾಸ್ ಬಿಸಿನೀರಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಸೊ ಅದನ್ನು ಖಾಲಿ ಹೊಟ್ಟೆಲಿ ಕುಡಿತಾ ಇದ್ದೀನಿ. ಯಾಕೆ ಖಾಲಿ ಹೊಟ್ಟೆಲಿ 1 ಗ್ಲಾಸ್ ಬಿಸಿನೀರಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ ನಮಗೆ ತುಪ್ಪದಲ್ಲಿ ವಿಟಮಿನ್ ಮತ್ತು ಮಿನರಲ್ಸ್ ಜಾಸ್ತಿ ಇರೋದ್ರಿಂದ, ಅದರಲ್ಲಿ ಡಿಟಾಕ್ಸಿಫೈಯಿಂಗ್ ಗುಣಗಳು ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಲಿರೋ ವಿಷಕಾರಿ ಅಂಶಗಳನ್ನೆಲ್ಲ ತೆಗೆದಾಕುತ್ತೆ. ಆ್ಯಂಡ್ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇದೆ. ನಮ್ಮ ಹಾರ್ಟಿಗೆ ತುಂಬ ಒಳ್ಳೆಯದು ಮತ್ತು ನಮ್ಮ ಬೋನ್ ಪ್ರಾಬ್ಲಮ್ಸ್ಗೆಲ್ಲ ಒಳ್ಳೆಯದು ಅಂತ ನಾನು ಇದನ್ನು ಕುಡಿತಾ ಇದ್ದೀನಿ. ಮತ್ತು ಇವತ್ತು ನಾನು ಯಾವುದೇ ಥರ ಸ್ಮೂತಿ ಮಾಡ್ಕೊಳ್ತಿಲ್ಲ. ಅದ್ರ ಬದಲು ರಾಗಿ ರೊಟ್ಟಿ ಮಾಡಿಕೊಂಡು ಮತ್ತು ಹುಚ್ಚೆಳ್ಳು ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಬಾಣಲಿಗೆ ಆಲ್ಮೋಸ್ಟ್ 3 to 4 ಟೇಬಲ್ ಸ್ಪೂನ್ ಅಷ್ಟು ಹುಚ್ಚೆಳ್ಳು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಇದೊಂದು ಸ್ವಲ್ಪ ಚಟಪಟ ಅಂತ ನೋಡಿ ಈ ಥರ ಬರುತ್ತೆ. ಸೊ ಇಷ್ಟು ಆದರೆ ಸಾಕು. ಇದನ್ನು ನಾನೀಗ ಮತ್ತೆ ಜಾರಿಗೆ ತೆಂಗಿನಕಾಯಿ ಮತ್ತು ಹುರಿಗಡಲೆ, ಸ್ವಲ್ಪ ಹುಣಸೆಹಣ್ಣು, ಆಲ್ಮೋಸ್ಟ್ ಚಿಕ್ಕ ಸೈಜ್ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಒಂದು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಫ್ರೈ ಮಾಡಿದ್ವಲ್ಲ ಆ ಹುಚ್ಚೆಳ್ಳನ್ನ ಇದರೊಳಗಡೆ ಹಾಕ್ಕೊಂಡು ಈಗ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಸೊ ಅದನ್ನು ಒಂಚೂರು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಇಷ್ಟು ಡ್ರೈ ರೋಸ್ಟ್ ಆಗಿದೆ. ಇದನ್ನು ಹಾಕ್ಕೊಂಡು ಈಗ ಕೊನೆಗೆ ಒಂಚೂರು ಕೊತ್ತಂಬರಿ ಮತ್ತು ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ರುಬ್ಬಿಟ್ಕೊಳ್ತೀವಿ. ಹುಚ್ಚೆಳ್ಳು ಏನಕ್ಕೆ ಅಂತಂದರೆ ಇದು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ ಆ್ಯಂಡ್ ಲಿನೋಲಿಕ್ ಅಂತ ಆ್ಯಸಿಡ್ ಕೂಡ ಇರೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗಲಿ ಸ್ಟ್ರೋಕಿಂದ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ರೆಡಿ ಆಯಿತು. ಈಗ ಮಧ್ಯಾಹ್ನಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮಸಾಲೆಗೆ ರೆಡಿ ಮಾಡಬೇಕು. ಇದಕ್ಕೆ ಕೊತ್ತಂಬರಿ, 1 ಈರುಳ್ಳಿ, 1 ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ, ಲವಂಗ, 1-2 ಕಾಳುಮೆಣಸು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ. ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ನಮಗೆ ಖಾರ ಬೇಕು ಅಂತ. ಇದಕ್ಕೊಂಚೂರು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಪೇಸ್ಟ್ ಮಾಡಿಕೊಂಡು. ಸೊ ಈಗ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಪಲಾವ್ ಎಲೆ, ಆಲ್ಮೋಸ್ಟ್ ಪಲಾವ್ ಸಾಮಾನೆಲ್ಲ ಹಾಕಿ ಇದಕ್ಕೆ 2 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನ ಫ್ರೈ ಮಾಡಿ, ಇದಕ್ಕೆ ನಾನು ಒಣಗಿದ್ದ ಬಟಾಣಿ ಇತ್ತು ಸೊ ಅದನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಇದಕ್ಕೆ ಕಟ್ ಮಾಡಿದಂಥ ಮಶ್ರೂಮ್ ಎಲ್ಲ ಹಾಕಿ ಆಲ್ಮೋಸ್ಟ್ ಫ್ರೈ ಮಾಡ್ತೀನಿ. ಇದೊಂಚೂರು ಎಣ್ಣೆ ಬಿಟ್ಕೊಂಡಂಗೆ ಆದಾಗ ಸೊ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಂಡು ರುಬ್ಬಿದ್ನಲ್ಲ ಆ ಪೇಸ್ಟ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ನಾನಿಲ್ಲಿ 2 ಸ್ಪೂನು ಧನಿಯಾ ಪುಡಿ ಮತ್ತು 1 ಸ್ಪೂನು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಹಾಕ್ಕೊಂಡು ನಾನು ಈಗ ಇನ್ನೊಂದು ಕಡೆಗೆ ಬಿಸಿನೀರು ಇಟ್ಕೊಂಡಿದ್ದೆ. ಯಾಕೆ ಬಿಸಿನೀರು ಇಟ್ಕೊತೀನಿ ಅಂತಂದರೆ ಸೊ ಇದೇ ಟೆಂಪ್ರೇಚರ್ ಇರಲಿ ಅಂತ, ಮತ್ತೆ ತಣ್ಣೀರು ಹಾಕಿದ ತಕ್ಷಣ ಸ್ವಲ್ಪ ಕೂಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ನೊಂದು ಕಡೆಗೆ ಬಿಸಿನೀರು ಇಟ್ಕೊಂಡಿದ್ದೆ. ಈಗ ಬಿಸಿನೀರು ಇಟ್ಕೊಂಡು ಅದೇ ಟೆಂಪ್ರೇಚರ್ ಇರುತ್ತೆ. ಸೊ ಆಲ್ಮೋಸ್ಟ್ ಬಿರಿಯಾನಿಗೆಲ್ಲ ಇದೇ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ. ಇದನ್ನು ಒಂದು ಕುದಿಯೋಕ್ಕೆ ಹೀಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ವಿಷಿಲ್ ಕೊಡ್ತೀನಿ. ನನ್ನ ಹಸ್ಬೆಂಡ್ಗೆ ಪ್ರಾಯರಾಗಿ ಎಲೆಕ್ಷನ್ ಡ್ಯೂಟಿ ಇದ್ದಿದ್ದರಿಂದ ಅವರು ಇರಲಿಲ್ಲ ಇವತ್ತು ಮನೇಲಿ. ಸೊ ಅದಕ್ಕೆ ನಾನೇನು ಸಾಂಬಾರು ಮಾಡೋಕ್ಕೆ ಹೋಗಲಿಲ್ಲ. ಅದ್ರ ಬದಲು ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡಿದ್ದೆ, ಮಕ್ಕಳು ತಿಂತಾರೆ ಅಂತ. ಸೊ ಮಶ್ರೂಮ್ ಬಿರಿಯಾನಿ ಆಯಿತು ಆಲ್ಮೋಸ್ಟು. ಇದು ಇವಾಗ ಪ್ರೆಷರ್ ಇಳಿದಿದೆ. ಈಗ ನಾನು ಇದಕ್ಕೆ ಪ್ರೆಷರ್ ತೆಗೆದುಬಿಟ್ಟು ನಿಧಾನಕ್ಕೆ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡಬೇಕಲ್ವಾ. ಸೊ ಮಸಾಲೆ ಮೇಲೇ ಇರುತ್ತೆ. ಸೊ ಅದಕ್ಕೆ ಮಸಾಲೆ ಎಲ್ಲ ಮಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಮ್ಮ ಮಶ್ರೂಮ್ ಬಿರಿಯಾನಿ ಆಗಿದೆ. ಇವತ್ತು ಮನೆಯಲ್ಲಿ ಶಂಖಪುಷ್ಟಿ ಹೂವು ಬಿಟ್ಟಿತ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡು ಒಂದು ಟೀ ಮಾಡ್ಕೊಳ್ತಾ ಇದ್ದೀನಿ. ಈಗ ಇವಾಗ ಇಲ್ಲಿ 1 ಗ್ಲಾಸ್ ನೀರಿಗೆ ಆಲ್ಮೋಸ್ಟ್ 4ರಿಂದ 5 ಹೂವು ಬಿಟ್ಟಿತ್ತು. ಸೊ ಅಷ್ಟಕ್ಕೆ 1 ಗ್ಲಾಸ್ ನೀರು ಸಾಕು ಅಂತ ಅಂದ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 5 ಹೂವು ಹಾಕಿ ಮತ್ತು ಇದಕ್ಕೆ ಅರ್ಧ ಸ್ಕೂಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಹನಿ ಯೂಸ್ ಮಾಡೋದು, ಬಟ್ ಇವತ್ತು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ನಾವು ಶಂಖಪುಷ್ಟಿ ಇದನ್ನು ಮಾಡ್ಕೊಳ್ತೀವಿ ಅಂತಂದರೆ ಇದನ್ನು ವೀಕ್ಲಿ ಒನ್ಸ್ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ ಆ್ಯಂಡ್ ನಮ್ಮ ಸ್ಕಿನ್ಗೂ ಒಳ್ಳೆಯದು. ಇದನ್ನು ಮಕ್ಳಿಗೆ ಕೊಟ್ಟರೆ ಅವರಿಗೆ ತುಂಬ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಈಗ ನೋಡಿ ಇದು ಕುದ್ದು ಬ್ಲೂ ಟೀ ಆಗಿದೆ. ಸೊ ಈಗ ಇದು ಹೇಗೆ ಚೇಂಜ್ ಆಗುತ್ತೆ ಅಂತ ಅಂದರೆ ನಮಗಿದು ಬ್ಲೂ ಟೀ ಇದೆ, ನಾವು ಈಗೂ ಕುಡಿಬೋದು, ಬಟ್ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಅದು ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಈಗ ನೋಡಿ ಬ್ಲೂ ಟೀ ಇರೋದು ಲ್ಯಾವೆಂಡರ್ ಟೀ ಆಯಿತು. ನಾನು ಸಾಯಂಕಾಲ ಹೊತ್ತು ಗ್ರೀನ್ ಟೀ ಕುಡಿತಾ ಇರ್ತೀನಿ. ಸೊ ಗ್ರೀನ್ ಟೀ ಬದಲು ಇವತ್ತು ಲ್ಯಾವೆಂಡರ್ ಟೀ ಕುಡಿಯೋಕ್ಕಾಯಿತು. ಸೊ ನನ್ನ ದಿನ ಈಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.